ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ 15ನೇ ಅಧ್ಯಾಯದ 8ನೇ ಶ್ಲೋಕ ಆಗಬೇಕಿದೆ. ಶ್ಲೋಕವನ್ನು ಓದೋಣ. ಶರೀರಂ ಯದವಾಪ್ನೋತಿ ಯಚ್ಛಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಇಲ್ಲಿ ಪರಮಾತ್ಮ ಹೇಳ್ತಿರೋದು, ಯಾವಾಗ ಪರಮಾತ್ಮ ಜೀವನ ಶರೀರದಲ್ಲಿ ಇದ್ದುಕೊಂಡು ಇರ್ತಾನೋ, ಎಲ್ಲಿಯ ತನಕ ಅಥವಾ ಯಾವಾಗ ಶರೀರದಲ್ಲಿ ಪರಮಾತ್ಮ ಇರ್ತಾನೋ ಆವಾಗ ಮಾತ್ರ ಆ ಜೀವ ತನ್ನ ಇಂದ್ರಿಯಗಳನ್ನು ಆಯಾಯ ವಿಷಯಗಳ ಕಡೆಗೆ ಸೆಳಿತಾನೆ. ಎಷ್ಟು ಪರತಂತ್ರರು ನಾವು, ಅಸ್ವತಂತ್ರರು ನಾವು ಅನ್ನೋದನ್ನು ಈ ಒಂದು ಶ್ಲೋಕ ಹೇಳುತ್ತೆ. ನಾವು ಒಂದು ವಿಷಯ, ಕಣ್ಣಿಗೆ ವಿಷಯ ರೂಪ, ಮೂಗಿಗೆ ವಿಷಯ ಗಂಧ, ಚರ್ಮಕ್ಕೆ ವಿಷಯ ಸ್ಪರ್ಶ, ನಾಲಿಗೆಗೆ ವಿಷಯ ರಸನಕ್ಕೆ ವಿಷಯ ರಸ, ಶ್ರವಣೇಂದ್ರಿಯಕ್ಕೆ ವಿಷಯ ಶಬ್ದ. ಪರಮಾತ್ಮ ಇದ್ದಾಗೂ ಅಲ್ಲ, ಪರಮಾತ್ಮ ಇಚ್ಛೆ ಪಟ್ಟಾಗ ಪರಮಾತ್ಮ ಒಳಗಡೆ ಇದ್ದೇ ಇರ್ತಾನೆ. ಕೆಲವೊಬ್ಬರಿಗೆ ಕಿವಿ ಕೇಳಿಸೋದಿಲ್ಲ, ಕಣ್ಣು ಕಾಣೋದಿಲ್ಲ, ಯಾವ ಸುವಾಸನೆ ಬರೋದಿಲ್ಲ, ಯಾವ ಸ್ಪರ್ಶ ಜ್ಞಾನ ಇಲ್ಲ. ಒಳಗಡೆ ಪರಮಾತ್ಮ ಇದ್ದುಕೊಂಡು ಈ ಎಲ್ಲ ಇಂದ್ರಿಯಗಳು ಸಕಾಲಕ್ಕೆ ಕರ್ಮಗಳನ್ನು ಮಾಡಿ ಅವುಗಳಿಂದ ಆ ವಿಷಯಗಳನ್ನು ಇವರು ಪಡಿಬೇಕು ಅಂತಂದರೆ ಪರಮಾತ್ಮ ಇರಬೇಕು, ಪರಮಾತ್ಮನ ಇಚ್ಛೆ ಇರಬೇಕು. ಮುಖ್ಯವಾಗಿ ಪರಮಾತ್ಮ ಇರೋದ್ರಿಂದ ಅಲ್ಲ, ಈ ಜೀವನ ಇಂದ್ರಿಯಗಳು ಏನಿವೆ ಅವೆಲ್ಲವೂ ಕೂಡ ವಿಷಯಗಳ ಕಡೆಗೆ ಸಾಗಬೇಕು ಅಂದರೆ ಪರಮಾತ್ಮ ಇಚ್ಛೆ ಪಡಬೇಕು. ಯಾವಾಗ ಪರಮಾತ್ಮ ಜೀವನಿಂದ ಹೊರಗಡೆ ಹೋಗ್ತಾನೋ ಆವಾಗ ಜೀವ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಡ ವಸ್ತುವಿನ ಹಾಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಯಾವ ಇಂದ್ರಿಯಗಳನ್ನೂ ಅವನು ವಿಷಯಗಳ ಕಡೆಗೆ ಹೋಗೋದಿಲ್ಲ. ಅಷ್ಟೇ ಅಲ್ಲ, ಯಾವಾಗ ಜೀವನದಿಂದ ಹೊರಗಡೆ, ಜೀವನ ಶರೀರದಿಂದ ಪರಮಾತ್ಮ ಹೊರಗೆ ಹೋಗ್ತಾನೋ ಆಗ ಜೀವನೂ ಕೂಡ ಈ ಎಲ್ಲ ಇಂದ್ರಿಯಗಳ ಒಂದು ಅಂಶವನ್ನು ತೆಗೆದುಕೊಂಡು ಹೋಗ್ತಾನೆ. ಮತ್ತೆ ಮುಂದಿನ ಜನ್ಮಕ್ಕಾಯ ಒಂದಿಂದಲೇನೆ ಇನ್ನುಳಿದ ಇಂದ್ರಿಯಗಳನ್ನು ಪಡಿತಾನೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೆ ಬರ್ತದೆ, ಅಭ್ರಂಭವತಿ ಮೇಘಾದ್ಭವತಿ. ಎಲ್ಲ ಜೀವರಾಶಿಗಳು ಹೋಗಿ ನೀರಾಗ್ತಾರೆ, ನೀರು ಆವಿಯಾಗಿ ಮೋಡವಾಗತ್ತೆ, ಮೋಡ ಮತ್ತೆ ಮಳೆಯಾಗತ್ತೆ, ಮತ್ತೆ ಧ್ಯಾನದಲ್ಲಿ ಬರ್ತಾನೆ,
ಹೋಗಬೇಕಾದ್ರೆ ಹಾಗೆಯೇ ಹೋಗೋದಿಲ್ಲ, ಇಂದ್ರಿಯಗಳನ್ನು ತೆಗೆದುಕೊಂಡೇ ಹೋಗ್ತಾನೆ. ಇದರಲ್ಲಿ ಬರ್ತದೆ ಓಂ ಜ್ಯೋತಿರಾದ್ಯಧಿಷ್ಠಾನತು ತದಾ ಮನನಾತ್ ಎನ್ನುವಂತಹ ಒಂದು ಸೂತ್ರ. ಆ ತೇಜೋಮಯವಾದ ಇಂದ್ರಿಯಗಳ ಒಂದು ಅಂಶವನ್ನು ಅವನು ಹೋಗಬೇಕಾದ್ರೆ ತೆಗೆದುಕೊಂಡು ಹೋಗ್ತಾನೆ. ಅರ್ಥಾತ್ ಯಾವಾಗ ಈ ಒಂದು ಶರೀರ ಪರಮಾತ್ಮ ಹೋಗ್ತಾನೋ ಜೀವನಿಗೂ ಅಲ್ಲಿ ಜಾಗ ಇಲ್ಲರಿ, ಹೋಗ್ತಾ ಇರೋದು. ಹೋಗಬೇಕಾದ್ರೆ ಆ ಎಲ್ಲ ಇಂದ್ರಿಯಗಳ ಒಂದು ಅಂಶವನ್ನು ತೆಗೆದುಕೊಂಡು ಹೋಗ್ತಾನೆ. ಹೇಗೆ ಅಂತಂದ್ರೆ ವಾಯುರ್ಗಂಧ ನಿವಾಶಯ. ಹೇಗೆ ಗಾಳಿ ಹೂವಿನಲ್ಲಿ ಇರುವಂತಹ ಪರಿಮಳದಲ್ಲಿ ಇರುವ ಒಂದು ಅಂಶವನ್ನು ತೆಗೆದುಕೊಂಡು ಹೋಗಿ ಬೇರೆಯವರ ಮೂಗಿಗೆ ಹಾಕತ್ತೆ, ಸಂಪೂರ್ಣ ಗಂಧವನ್ನು ಏನು ತೆಗೆದುಕೊಂಡು ಹೋಗೋದಿಲ್ಲ. ಒಂದು ಯಾವುದೋ ಹೂವಿನ ಮೇಲಿರುವಂತಹ, ಈಗ ಹೂವು ಅರಳಿದೆ, ಗಾಳಿ ಹೀಗೆ ಹೋಯ್ತು, ಸ್ವಲ್ಪ ಅದರಲ್ಲಿರುವ ಆಟಮ್ಸ್ ಅನ್ನ, ಆ ಒಂದು ಪರಿಮಳದ ಆಟಮ್ಸ್ ಅನ್ನು ಸ್ವಲ್ಪ ತೆಗೆದುಕೊಂಡು ಹೋಗುತ್ತೆ. ಸ್ವಲ್ಪ ಎಲ್ಲೋ ಇರುವ ವ್ಯಕ್ತಿಯ ಮೂಗಿ ತಾಗಿದಾಗ ಎಂತಹ ಸುಗಂಧ ಅಂತ ಜ್ಞಾನ ಬರ್ತದೆ. ಅದೇ ವ್ಯಕ್ತಿ ಆ ಒಂದು ಸುಗಂಧದ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ, ವಾಯು ಗಾಳಿ ತಂದಂತಹ ಸುಗಂಧದ ಕ್ವಾಂಟಿಟಿ ಕ್ವಾಲಿಟಿ ಕಡಿಮೆ ಇರ್ತದೆ. ಅದೇ ಹೂವನ್ನು ನೋಡಿದಾಗ ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಹೇಗೆ ಅಂದರೆ ಈ ಒಂದು ಗಾಳಿ ಒಂದಂಶವನ್ನು, ಆ ಪರಿಮಳದ ಒಂದಂಶವನ್ನು ತೆಗೆದುಕೊಂಡು ಹೋಗುತ್ತೋ ಹಾಗೆ ಈ ಜೀವನೂ ಕೂಡ ಇಂದ್ರಿಯಗಳ ಒಂದಂಶವನ್ನು ತೆಗೆದುಕೊಂಡು ಬೇರೆ ಲೋಕಕ್ಕೆ, ಅವನ ಒಂದು ಕರ್ಮಕ್ಕೆ ಅನುಸಾರವಾಗಿ ಆಯಾಯ ಲೋಕಕ್ಕೆ ಹೋಗ್ತಾನೆ. ಅರ್ಥಾತ್ ಜೀವನು ಅಸ್ವತಂತ್ರ, ಹರಿ ಇಲ್ಲದೇನೆ ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನೋದನ್ನ ಇದರಲ್ಲಿ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಈಶ್ವರ ಪರಮಾತ್ಮನು ಶರೀರಂ, ಜೀವನ ಶರೀರದಲ್ಲಿ, ಶರೀರಂ ಜೀವನ ಶರೀರವನ್ನು ಯದಾ ಅವಾಪ್ನೋತಿ, ಯಾವಾಗ ಪ್ರವೇಶಿಸುವನೋ, ಯದ ಅವಾಪ್ನೋತಿ ಯಾವಾಗ ಪ್ರವೇಶಿಸುವನೋ, ತದೈವ ಆವಾಗಲೇನೆ ಆವಾಗಲೇನೆ ವಿಷಯಗಳನ್ನು ಸೆಳೆಯುತ್ತಾನೆ. ವಿಷಯಗಳನ್ನ ಸೆಳೆಯುತ್ತಾನೆ. ಯಚ್ಚಾಪಿ ಯಾವಾಗ ಉತ್ಕ್ರಾಮತಿ ಶರೀರದಿಂದ ಹೊರಗೆ ಹೋಗುತ್ತಾನೋ, ಶರೀರದಿಂದ ಹೊರ ಹೋಗುತ್ತಾನೋ ತದಾ ಆವಾಗ ಸಹ, ಇದರಲ್ಲಿಲ್ಲ ಬರ್ಕೊಳ್ಬೇಕು, ಇದೆಲ್ಲ ಬ್ರಾಕೆಟ್ ಅಲ್ಲಿ ತದಾ ಆವಾಗ ಸಹ ಆ ಜೀವನು ಸಹ ಆ ಜೀವನು ವಾಯುರ್ಗಂಧ ನಿವಾಶಯಾತ್, ವಾಯುವು
ಹೂವಿನ ಪರಿಮಳವನ್ನು ತೆಗೆದುಕೊಂಡು ಹೋಗುವಂತೆ ವಾಯುವು ಗಾಳಿಯು ಹೂವಿನ ಪರಿಮಳದ ಒಂದಂಶವನ್ನು ತೆಗೆದುಕೊಂಡು ಹೋಗುವಂತೆ ಗಾಳಿಯು ಹೂವಿನ ಪರಿಮಳದ ಒಂದಂಶವನ್ನು ತೆಗೆದುಕೊಂಡು ಹೋಗುವಂತೆ ಏತಾನಿ ಈ ಇಂದ್ರಿಯಗಳ ಒಂದಂಶವನ್ನು ಏತಾನಿ ಈ ಇಂದ್ರಿಯಗಳ ಒಂದಂಶವನ್ನು ಗೃಹೀತ್ವಾ ತೆಗೆದುಕೊಂಡು ಸಂಯಾತಿ ಬೇರೆ ಲೋಕಕ್ಕೆ ಹೋಗುತ್ತಾನೆ ಸಂಯಾತಿ ಬೇರೆ ಲೋಕಕ್ಕೆ ಹೋಗುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ನೋಡ್ರಿ, ಎಲ್ಲಿಯ ತನಕ ಒಂದಕ್ಕೊಂದು ಹೇಗೆ ಲಿಂಕು, ಎಲ್ಲಿಯ ತನಕ ನಾವು ವಿಷಯಗಳ ಆಕರ್ಷಣೆಯಿಂದ ದೂರವಾಗುವುದಿಲ್ವೋ ಅಲ್ಲಿಯ ತನಕ ಹರಿ ಸಿಗೋದಿಲ್ಲ. ಎಲ್ಲಿಯ ತನಕ ಹರಿ ನಮ್ಮಿಂದ ಹೊರಗೆ ಹೋಗೋದಿಲ್ವೋ ಅಲ್ಲಿಯ ತನಕ ವಿಷಯಗಳಿಂದ ನಾವು ದೂರ ಆಗೋದಿಲ್ಲ. ಟೋಟಲಿ ಪರಮಾತ್ಮ ಇಚ್ಛೆ ಮಾಡಬೇಕು. ಹಿಂದಿನ ಶ್ಲೋಕದ ಆ ರೀತಿ ನೋಡೋದಾದ್ರೆ ಪರಮಾತ್ಮ ಇದ್ದುಕೊಂಡೇ ಇದ್ದಾಗ, ಆ ಶ್ಲೋಕದ ತಾತ್ಪರ್ಯ ಏನು, ಇದ್ದಾಗ ವಿಷಯಗಳ ಕಡೆ ಹೋಗುತ್ತೆ ಇಂದ್ರಿಯಗಳು, ಇಲ್ಲದೆ ಇದ್ದಾಗ ಹೋಗೋದಿಲ್ಲ. ಯಾವಾಗ ವಿಷಯಗಳ ಕಡೆ ಹೋಗುತ್ತೋ ಅತಿಯಾಗಿ, ಆವಾಗ ನಮಗೆ ಪರಮಾತ್ಮನ ಹತ್ತಿರ ಮನಸ್ಸು ಹೋಗೋದಿಲ್ಲ. ವಿಷಯಗಳ ಕಡೆ ನಮ್ಮ ಇಂದ್ರಿಯಗಳು ಹೋಗಬಾರ್ದು ಅಂದ್ರೆ ಹರಿ ಇರಬಾರ್ದು ಒಳಗಡೆ. ಹರಿ ಹೋದ ಅಂದ್ರೆ ನಾವು ಹೋದ್ವಿ ಅಂತ ಅರ್ಥ ಅಷ್ಟೆ. ಹಾಗಾದ್ರೆ ಹರಿ ಇದ್ದುಕೊಂಡೇ ವಿಷಯಗಳ ಕಡೆ ಹೋಗದೇ ಇರುವ ಹಾಗೆ ಮಾಡಬೇಕು. ಅವನಿಗೆ ಇಚ್ಛೆ ಬಂದಾಗ ಮಾಡ್ತಾನಷ್ಟೆ. ಎಂದಿಗೆ ನಿನ್ನ ಇದು ಚಿತ್ತಕ್ಕೆ ಬರುವುದೋ ಅಂದಿಗೆ ಉದ್ಧರಿಸೋ ಕರುಣಿಯೇ. ಇನ್ನೇನೂ ಹೇಳಿಕ್ ಸಾಧ್ಯ ಇಲ್ಲ, ಇಷ್ಟೇ ಹೇಳ್ಬೋದು. ಏನೂ ಇಲ್ಲ ನಮ್ಮ ಕೈಯಲ್ಲಿ. ಯಾವಾಗ ನಿನ್ನ ಮನಸ್ಸಿಗೆ ಬರುತ್ತೋ ಆವಾಗ ಉದ್ಧಾರ ಮಾಡುವಷ್ಟೆ. ಒಂದು ಕೇಳ್ಕೊಳ್ಬಹುದು, ನಿನ್ನ ಸ್ಮರಣೆ ಮಾತ್ರ ಸದಾ ಕಾಲ ಇರಲಿ ಅಷ್ಟೆ. ಎಂಥದ್ದೇ ಕಷ್ಟ ಬರಲಿ, ನಿನ್ನ ಸ್ಮರಣೆ ಮಾತ್ರ ಸದಾ ಕಾಲ ಇರಲಿ. ಇಷ್ಟೆಲ್ಲ ಗೊತ್ತಿದ್ರೂ ನಾವು ನಮ್ದು 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 ಅಂತ ಸಾಯ್ತೇವೆ, ನಾನು ಅಂತ ಸಾಯ್ತೇವೆ, ಬಾಯಿ ಬಡ್ಕೊಳ್ತೇವೆ. ಅರಿತು ಅರಿತು ಎನಗೆ ಅರಲವಾದರೂ ವಿರಕುತಿ ವಿಷಯದಿ ಬಾರದು. ಕರುಣ ಸಾಗರ ನಿನ್ನ ಸ್ಮರಣೆ ಒಂದಲ್ಲದೆ. ಏನೂ ಬೇಡ, ನಿನ್ನ ಸ್ಮರಣೆ ಬೇಕು ಸಾಕು, ಏನೂ ಬೇಡ. ಎಲ್ಲ ಗೊತ್ತಿದೆ, ಎಲ್ಲದಿಂದ ದೂರ ಆದ್ರೆ ನಮಗೆ ಪರಮಾತ್ಮ ಸಿಗ್ತಾನೆ.
ನಮಗೆ ತಲೆಯಲ್ಲಿ ಏನು ನೋಡುತ್ತೆ, ಎಲ್ಲರಿಂದಲೂ ದೂರ ಆಗಬೇಕು ಅಂತಂದರೆ ಸನ್ಯಾಸಿಯಾದರೆ ಸಾಕು. ಎಲ್ಲರಿಂದ ದೂರ ಆದರು ಅವರು ಮನುಷ್ಯರೇ. ಕಾಮಾದಿ ಅರಿಷಡ್ವರ್ಗಗಳ ಹಾವಳಿ ಅವರಿಗೂ ಇರ್ತದೆ. ಸನ್ಯಾಸಿಗಳಾದ ತಕ್ಷಣ ಮೋಕ್ಷಕ್ಕೆ ಹೋಗ್ತಾರೆ ಅಂತಲ್ಲ. ಬ್ರಹ್ಮದೇವರು ಪ್ರಿಯವ್ರತನಿಗೆ ಅದನ್ನೇ ಉಪದೇಶ ಮಾಡ್ತಾರೆ. ಪ್ರಿಯವ್ರತ ನಾವು ಬೇಡ, ರಾಜ್ಯಭಾರವೇ ಬೇಡ ಅಂತ ಕುಳಿತಿರ್ತಾನೆ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರವರು ಪಡಿತಾರೆ. ಸನ್ಯಾಸಿಗಳಾಗಿದ್ರೆ ಮಾತ್ರ, ಹೆಂಡತಿ ಮಕ್ಕಳು ಇಲ್ಲದೆ ಇದ್ರೆ ಮಾತ್ರ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತಲ್ಲ. ಗೃಹಸ್ಥರಾದವರು ಕೂಡ ಮೋಕ್ಷಕ್ಕೆ ಹೋಗ್ತಾರೆ. ಜನಕಾದಿ ರಾಜರ್ಷಿಗಳೆಲ್ಲ ಮೋಕ್ಷಕ್ಕೆ ಹೋಗಿದ್ದಾರೆ. ರಾಜ್ಯಭಾರವನ್ನು ಮಾಡ್ತಾನೇ ಹೋಗಿದ್ದಾರೆ. ಆದ್ದರಿಂದ ನಿನ್ನ ಸ್ಮರಣೆ ಮಾತ್ರ ಸದಾ ಕೊಡು. ಸಂಪತ್ ಸಂಸ್ಮರಣಂ ವಿಷ್ಣೋ ವಿಪದ್ ವಿಸ್ಮರಣಂ ಹರೇಹೇ. ದೊಡ್ಡ ಸಂಪತ್ತು ಯಾವುದು? ಅಜ್ಜ ಮುತ್ತಜ್ಜ ಎಲ್ಲ ಬೇಕಾದಷ್ಟು ಮಾಡಿಟ್ಟಿದ್ದಾರೆ, ಹೂತಿಟ್ಟಿದ್ದಾರೆ. ಅಲ್ಲ, ಯಾವಾಗ ಬೇಕಾದ್ರೂ ಖಾಲಿ ಆಗ್ಬೋದು, ಯಾರು ಬೇಕಾದ್ರೂ ತಗೊಂಡು ಹೋಗ್ಬೋದು. ಸದಾಕಾಲ ಪರಮಾತ್ಮನ ಸ್ಮರಣೆ ಅನ್ನುವಂಥದ್ದೇ ಸಂಪತ್ತು. ದೊಡ್ಡ ಆಪತ್ತು ಪರಮಾತ್ಮನ ವಿಸ್ಮರಣೆ. ಮುಂದೆ ಹೇಳ್ತಾರೆ ಈಗ, ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಹೌದಪ್ಪ. ಹಾಗಾದ್ರೆ ಜೀವ ಏನು ಹರಿ ಅವನಲ್ಲಿ ಇದ್ದಾಗ ಇಂದ್ರಿಯಗಳ ಆಯಾಯ ಇಂದ್ರಿಯಗಳಿಗೆ ಬೇಕಾದ ಆಯಾಯ ವಿಷಯಗಳ ಹತ್ತಿರ ಹೋಗ್ತಾನೆ, ಅದರಿಂದ ಸುಖವನ್ನ ಪಡ್ತಾನೆ. ಅದು ಅವನಿಗೆ ಸಿಗುತ್ತಾ? ಅದೇ ನಿಜವಾದ ಸುಖವಾ? ಅಲ್ಲ. ಸಾರವನ್ನ ಪರಮಾತ್ಮ ಸ್ವೀಕಾರ ಮಾಡುವುದು. ಸಂಪೂರ್ಣವಾದ ಸಾರವನ್ನ, ಸ್ವಲ್ಪ ಎಲ್ಲೋ 1%, 0.1 ಆ ಒಂದು ಸುಖದಿಂದಲೇನೆ ನಮಗೆ ಮದ ಬಂದು ಬಿಡ್ತದೆ. ಅದ್ಭುತ ಅಂತ ಅದರಲ್ಲೇ ಉಳ್ಳಾಡ್ತಾ ಇದ್ದು ಬಿಡ್ತೇವೆ. ಒಡಲಿನ ಆಸೆಗಾಗಿ ನೊಣವು ತುಡುಕಿ ಬಿದ್ದು ಜೇನು ಕೊಡದಿ ಮಿಡುಕುವಂತೆ ಬಾಯಿ ಬಿಡುವೆ ಬಿಸರು ಹಾಕ್ಷಣೆ. ಬೇರೆ ಏನೂ ಇಲ್ಲ, ಅದರಲ್ಲೇ ಹೊರಳಾಡೋದು. ಮೋಕ್ಷ ಹೇಗೆ ಗೊತ್ತಾ? ನೀವು ಯಾವ ಒಂದು ಇಂದ್ರಿಯದಿಂದ ಅದಕ್ಕೆ ವಿಷಯವಾದ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತೀರೋ ಅದರ ಸಂಪೂರ್ಣ ಸಾರವನ್ನು ನೀವೇ ಅನುಭವಿಸಬಹುದು. ಅಲ್ಲೂ ಹರಿ ಇರ್ತಾನೆ, ಮೋಕ್ಷದಲ್ಲೂ ಹರಿ ಇರ್ತಾನೆ. ಆದರೆ ಅಲ್ಲಿ ಇದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಅದರ ಸಾರವನ್ನು ಅನುಭವಿಸಬಹುದು. ಆದ್ದರಿಂದ ಮೋಕ್ಷ ಅಷ್ಟು ಅದ್ಭುತ. ಈ ಒಂದು ಕಿವಿ, ಈ ಒಂದು ಕಣ್ಣು, ಈ ಒಂದು ಚರ್ಮ, ನಾಲಿಗೆ, ಮೂಗು, ನಮ್ಮ ಮನಸ್ಸು ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿ ಮಾಡುವ ಹಾಗೆ ಪ್ರೇರೇಪಿಸಿ ಆಯಾಯ ಶಬ್ದಾದಿ ವಿಷಯಗಳನ್ನು ಭೋಗಿಸುವವನು ಪರಮಾತ್ಮನೇ ಹೊರತು ಇನ್ಯಾರೂ ಅಲ್ಲ. ಅದಕ್ಕೆ ಹೇಳೋದು ದಾಸರು, ಬಯಲು ಆಲಯದೊಳಗು ಆಲಯದೊಳು ಬಯಲು. ಬಯಲು ಆಲಯಗಳೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ. ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಹೇಗೆ
ಪರಮಾತ್ಮನ ಒಳಗಡೆ ನಿಂತು ನೋಡಿಸುವಂಥದ್ದು. ಆದ್ದರಿಂದ ಬಯಲು ಆಲಯದೊಳು ಬಯಲು, ಆ ಬಯಲು ಆಲಯಗಳೆರಡು ನಯನದೊಳಗು ನೋಡೋದು. ಆ ಕಣ್ಣಿಗೆ ವಿಷಯವಾದದ್ದು ರೂಪ. ನಯನ ಬುದ್ಧಿಯಿಂದ ಅದು ನೋಡುತ್ತೆ. ನಮ್ಮ ಬ್ರೇನು ಅದಕ್ಕೆ ಮೆಸೇಜ್ ಕಳಿಸಿದಾಗ ನೋಡುತ್ತೆ. ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೊಳಗೋ ನಿನ್ನೊಳು ಮಾಯೋ. ಹೀಗೆ ಎಲ್ಲವೂ ಪರಮಾತ್ಮನೇ ಅನುಭವಿಸೋದು. ನಾನು ಅನುಭವಿಸ್ತೇನೆ. ಸರಿ, ಇದರ ಅರ್ಥವನ್ನು ಬರ್ಕೊಳ್ಳಿ. ಅಯಂ ಈ ಪರಮಾತ್ಮನು, ಅಯಂ ಈ ಪರಮಾತ್ಮನು ಶ್ರೋತ್ರಂ ಕಿವಿ, ಚಕ್ಷು ಕಣ್ಣು, ಸ್ಪರ್ಶನಂ ಚರ್ಮ. ಶ್ರೋತ್ರಂ ಕಿವಿ, ಚಕ್ಷು ಕಣ್ಣು, ಸ್ಪರ್ಶನಂ ರಸನಂ ಘ್ರಾಣಮೇವಚ. ಇದಕ್ಕೆಲ್ಲ ಅರ್ಥ ಗೊತ್ತಿದೆ ನಿಮಗೆ, ಬೇಕಾದರೆ ಬರ್ಕೊಳ್ಳಿ, ಅಂದ್ರೆ ಬಿಡಿ. ಅದನ್ನು ಆ ಒಂದು ಲೈನನ್ನು ಸಂಪೂರ್ಣ ಬರ್ಕೊಂಡ್ಬಿಡಿ. ಶ್ರೋತ್ ಚಕ್ಷು ಸ್ಪರ್ಶನಂ ರಸನಂ ಘ್ರಾಣಮೇವಚ. ಮನಶ್ಚ ಮನಸ್ಸನ್ನೂ ಕೂಡ. ಅಧಿಷ್ಠಾಯ ಅಧಿಷ್ಠಾಯ ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿ ಮಾಡುವಂತೆ, ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವೃತ್ತಿ ಮಾಡುವಂತೆ ಪ್ರೇರಿಸಿ ವಿಷಯಾನ್ ಶಬ್ದಾದಿ ವಿಷಯಗಳನ್ನು ಉಪಸೇವತೆ ಭೋಗಿಸುವನು. ಪರಮಾತ್ಮನೇ ಭೋಗಿಸುವಂಥದ್ದು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಏನು ಅಲ್ಲ, ಪರಮಾತ್ಮ ಯಾವಾಗ ಜೀವನ ಶರೀರವನ್ನ ಸೇರ್ತಾನೋ ಆವಾಗ ಜೀವನು ಎಲ್ಲ ವಿಷಯಗಳ ಕಡೆ ಇಂದ್ರಿಯಗಳನ್ನು ಹರಿದು ಬಿಡುತ್ತಾನೆ, ಅಥವಾ ಎಲ್ಲ ಇಂದ್ರಿಯಗಳಿಗೆ ವಿಷಯಗಳ ಜ್ಞಾನ ಅನ್ನುವಂಥದ್ದು ಬರ್ತದೆ. ಯಾವಾಗ ಪರಮಾತ್ಮ ಜೀವನ ಶರೀರದಿಂದ ಹೊರಗಡೆ ಹೋಗ್ತಾನೋ ಆವಾಗ ಜೀವನು ತನ್ನ ಇಂದ್ರಿಯಗಳನ್ನು ವಿಷಯಗಳ ಕಡೆ ಬಿಡ್ಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಜೀವನು ಎಲ್ಲ ಇಂದ್ರಿಯಗಳ ಒಂದು ಅಂಶವನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಶರೀರ ಬಿಟ್ಟು ಅಂತ ಹೇಳ್ತಾ ಇದ್ದೇವೆ. ಹೇಗೆ ಸಾಧ್ಯ? ಪ್ರತ್ಯಕ್ಷ ಬೇಕು. ಚಾರ್ವಾಕರು ಕೇಳುವಂತಹ ಪ್ರಶ್ನೆ, ಕಣ್ಣಿಗೆ ಕಾಣೋದಿದ್ರೆ ಹೇಳಬೇಕು. ಪರಮಾತ್ಮ ಹೌದಪ್ಪ ಕಣ್ಣಿಗೆ ಕಾಣತ್ತೆ ಅಂತ ಹೇಳ್ತಾನೆ. ಹೌದಾ, ನಮಗೆಲ್ಲ ಕಾಣೋದಿಲ್ವಲ್ಲ. ಜ್ಞಾನಚಕ್ಷುಷಃ ಪಶ್ಯಂತಿ.
ಜ್ಞಾನದ ಕಣ್ಣುಳ್ಳವರು ಮಾತ್ರ ಇದನ್ನು ನೋಡಬಲ್ಲರು. ಪರಮಾತ್ಮ ಬರೋದು, ಪರಮಾತ್ಮ ಶರೀರದಿಂದ ಹೊರಗಡೆ ಹೋಗುವುದು, ಬಂದಂತಹ ಪರಮಾತ್ಮನ ತನ್ನಲ್ಲಿ ತಾರು ತಿಳಿದುಕೊಳ್ಳೋದು, ಅವರು ಜ್ಞಾನ ಕಣ್ಣುಗಳುಳ್ಳವರು ಮಾತ್ರ ನೋಡಲಿಕ್ಕೆ ಸಾಧ್ಯ. ವಿಮೂಢರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನವೇ ಇಲ್ಲ ಕಣ್ಣಲ್ಲಿ. ಇರೋ ಕಣ್ಣಿನಿಂದಲೇನೆ ಸರಿಯಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಚಸ್ಮಾ ಬೇರೆ ಹಾಕೊಂಡಿರ್ತಾನೆ, ಜ್ಞಾನದ ಕಣ್ಣು ಬೇರೆ. ಮೊದಲೇ ಅಜ್ಞಾನಿ, ಇರೋ ಕಣ್ಣು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಹೊರಗಿನ ಕಣ್ಣು ಕೆಲಸ ಮಾಡದೇ ಹೋದ್ರೂ ಚಿಂತೆ ಇಲ್ಲ, ಒಳಗಿನ ಕಣ್ಣು ತೆರೆದಿರಬೇಕು ಯಾವಾಗಲೂ. ಅಂತಹ ವಿಮೂಢರು ನಾನು ಅನುಪಶ್ಯಂತಿ. ಪರಮಾತ್ಮ ಜೀವಶರೀರದಿಂದ ಬರುವಂಥದ್ದು, ಅದರಿಂದ ಹೊರಗಡೆ ಹೋಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆಯಾಯ ಇಂದ್ರಿಯಗಳ ವಿಷಯಗಳಿಂದ ಆ ಸಂಯೋಗ ಆದಾಗ ಅವುಗಳಿಂದ ಆಗುವಂತಹ ಸಾರವನ್ನು ಪರಮಾತ್ಮನೇ ಭೋಗಿಸುವಂಥದ್ದು. ನಾನು ತಿಂತಿದ್ದೇನೆ, ನಾನು ಭೋಗಿಸ್ತಾ ಇದ್ದೇನೆ, ಪರಮಾತ್ಮ ಏನು ಭೋಗಿಸೋದು? ನಾನು ಕೇಳ್ತಾ ಇದ್ದೇನೆ, ನನಗೆ ಆನಂದ ಆಗ್ತಾ ಇದೆ, ಪರಮಾತ್ಮ ಏನು ಆನಂದ ಪಡೋದು ಅಲ್ಲ. ನೋಡ್ತಾರೆ, ಅನುಭವಿಸ್ತಾರೆ ಯಾರು? ಜ್ಞಾನಚಕ್ಷುಷಃ ಪಶ್ಯಂತಿ. ಜ್ಞಾನದ ಕಣ್ಣುಳ್ಳವರು ಮಾತ್ರ ಇದನ್ನು ನೋಡಲಿಕ್ಕೆ ಸಾಧ್ಯ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ. ಇದರ ಅರ್ಥವನ್ನು ಮುಂದಿನ ಪಾಠದಲ್ಲಿ, ಸೋಮವಾರದ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀ